ಈ ವಿಡಿಯೋ ನೋಡ್ಕೊ ಬನ್ನಿ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ ಆಗದೆ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಕುಮಾರಸ್ವಾಮಿ ಅವ್ರ ರಿಯಾಕ್ಷನ್ ವಿಡಿಯೋ ನೋಡ್ಕೊ ಬನ್ನಿ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನ್ ಕಿತ್ತಾಕಿದ್ದಾರೆ ಅಂತ ಅದೇನೋ ಪದ ಬಳಸಿದ್ರು, ಏನ್ ಅರ್ಧವ್ರೆ ಅಂತ. ಕುಮಾರಸ್ವಾಮಿ ಅವ್ರ ಪಾರ್ಟಿ ಪವರ್ಗೆ ಬರದೇ ಇರ್ಬೋದು, ಆದ್ರೆ ಅವರು CM ಆಗಿದಾಗ ತಂದಂತ ಒಂದಷ್ಟು ಮೇಜರ್ ಚೇಂಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ವಿಡಿಯೋ ಯಾವುದೇ ಪಕ್ಷದ ಪರವಾಗಲ್ಲ, ಜಸ್ಟ್ ಫ್ಯಾಕ್ಟ್ಸ್ ಅಷ್ಟೇ. 2006-7 ಅಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಲಾಟರಿ ಟಿಕೆಟ್ಸ್ ನ ಬ್ಯಾನ್ ಮಾಡ್ತಾರೆ, ಮತ್ತೆ ಸಾರಾಯಿನ ತಯಾರಿಸೋದು ಮತ್ತೆ ಮಾರೋದನ್ನ ಬ್ಯಾನ್ ಮಾಡ್ತಾರೆ. ಯಾಕಂದ್ರೆ ಲಾಟರಿ ಟಿಕೆಟ್ಸ್ ತಗೊಳೋದಕ್ಕೆ ಜನ ಸಾಲ ಮಾಡ್ತಿರ್ತಾರೆ, ಮತ್ತೆ ಸಾರಾಯಿಂದ ಆಗೋ ಸೈಡ್ ಎಫೆಕ್ಟ್ಸ್ ನಿಮ್ಗೆ ಗೊತ್ತೇ ಇದೆ. ಮತ್ತೆ 2018 ಅಲ್ಲಿ CM ಆಗ್ತಾರೆ. ಅವಾಗ ಸುಮಾರು 34,000 ಕೋಟಿಯಷ್ಟು ರೈತರ ಸಾಲ ಮನ್ನಾನ ಘೋಷಣೆ ಮಾಡ್ತಾರೆ. ಇದು ಇಡೀ ದೇಶದ ಗಮನನ ಸೆಳೆಯುತ್ತೆ. ಸ್ಕೂಲ್ ಮಕ್ಕಳಿಗೆ ಸೈಕಲ್ ಕೊಟ್ಟಿದ್ದಾರೆ, ಮತ್ತೆ ಇದರ ಜೊತೆಗೆ ಗ್ರಾಮ ವಾಸ್ತವ್ಯ ಮೂಲಕ ಹಳ್ಳಿಗಳಿಗೆ ಹೋಗಿ ಅಲ್ಲಿನ ಜನರ ಸಮಸ್ಯೆ ಕೇಳುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಟೀಕೆ ಮಾಡೋದು ಸುಲಭ, ಆದ್ರೆ ವರ್ಷಗಳ ನಂತರ ಜನ ನೆನ್ಪಿಟ್ಕೊಳ್ಳೋ ಅಂತ ನಿರ್ಧಾರ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಹಾಗೆ DK ಸಾಹೇಬರು ಮತ್ತೆ ಅವರ ಕಾಂಗ್ರೆಸ್ ಪಾರ್ಟಿ ಅಚೀವ್ಮೆಂಟ್ಸ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ.